ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿಲೇಜ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನಿವತ್ತು ನಿಮಗೆ ಮನೆಯಲ್ಲೇ ತುಂಬ ಆರೋಗ್ಯಕರವಾದಂಥ ಹೇರ್ ಗ್ರೋತ್ ಆಗೋಕ್ಕಾಗಿರ್ಬೋದು ಅಥವಾ ಡ್ಯಾಂಡ್ರಫ್ ಕಂಟ್ರೋಲ್ಗಾಗಿರ್ಬೋದು ಎಲ್ಲದಕ್ಕೂ ಹೆಲ್ಪ್ ಆಗುವಂಥ ಕೊಕೊನಟ್ ಆಯಿಲ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈಗಲೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಂಡವರೆಗೂ ಸ್ಕಿಪ್ ಮಾಡೋದಾಗಿ ನೋಡಿ. ನಾವು ಹೊರಗಡೆ ಯಾವುದೇ ಒಂದು ಆಯಿಲ್ನ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಿಸರ್ವೇಟಿವ್ ಆಗಿ ಯಾವುದಾದ್ರೂ ಒಂದು ಕೆಮಿಕಲ್ನ ಯೂಸ್ ಮಾಡೇ ಇರ್ತಾರೆ. ಯಾಕಂತ ಹೇಳಿದ್ರೆ ತುಂಬ ದಿನ ಕೆಡಬಾರ್ದು ಅಂತ ಹೇಳಿ. ಹಾಗೆ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮಗೆ ಹೇರ್ಗೂ ಕೂಡ ತುಂಬಾ ಹೆಲ್ತಿಯಾಗಿರುತ್ತೆ. ಹಾಗೆ ಇದು ಪ್ರಕೃತಿಯಲ್ಲೇ ಸಿಗುವಂಥ ವಸ್ತುಗಳನ್ನ ನಾವು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗಿರ್ಬೋದು ಯಾವುದು ಕೂಡ ಆಗೋದಿಲ್ಲ. ಹಾಗೆ ನಾವು ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಈ ಥರ ಹೇರ್ ಆಯಿಲ್ನ ನಾವು ಕೂಡ ಪ್ರಿಪೇರ್ ಮಾಡಿ ಇಟ್ಕೊಳ್ಬೋದು. ಮನೆಯಲ್ಲಿರುವಂಥ ಮಕ್ಕಳಿಗಾಗಿರ್ಬೋದು ಎಲ್ಲರೂ ಕೂಡ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸರ್ವೇ ಸಾಮಾನ್ಯವಾಗಿ ಹೇರ್ ಫಾಲ್ ಅನ್ನೋದು ಎಲ್ಲರಲ್ಲೂ ಕೂಡ ತುಂಬಾ ಹೆಚ್ಚಾಗಿದೆ. ಹಾಗಾಗಿ ನಾನಿಲ್ಲಿ ದಾಸವಾಳ, ಕರಿಬೇವು, ಬೇವಿನ ಸೊಪ್ಪು, ಹಾಗೆ ದಾಸವಾಳದ ಎಲೆ, ಈರುಳ್ಳಿ, 500 ml ಕೊಕೊನಟ್ ಆಯಿಲು ಯಾವುದಾದ್ರೂ ಸರಿ, ಹಾಗೆ 500 ml ಹರಳೆಣ್ಣೆಯನ್ನು ಕೂಡ ನಾನಿಲ್ಲಿ ತಗೊಂಡಿದ್ದೀನಿ. ಹಾಗೆ ಈ ರೀತಿ ಸ್ಟವ್ ಮೇಲೆ ಒಂದು ಅಗಲವಾದಂಥ ಪಾತ್ರೆನ ಇಟ್ಟು ನಾವು ತೊಗೊಂಡಿರುವಂಥ 500 ml ಹರಳೆಣ್ಣೆ ಕೂಡ ಹಾಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾವು ತೊಗೊಂಡಿರುವಂಥ 500 ml ಕೊಕೊನಟ್ ಆಯಿಲ್ನು ಕೂಡ ಸೇರಿಸ್ಕೊಳ್ಬೇಕಾಗುತ್ತೆ. ಈ ರೀತಿ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಅದನ್ನು ಲೋ ಫ್ಲೇಮಲ್ಲಿ ಕಾಯೋಕ್ಕೆ ಅಂತ ಇಟ್ಬಿಟ್ಟು ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ನಾವು ತೊಗೊಂಡಿರುವಂಥ ಮೆಂತೆ ಹಾಗೆ ಈರುಳ್ಳಿನ ಸ್ವಲ್ಪ ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಒಣಗಿರುವಂಥ ಮೆಂತೆಕಾಳನ್ನ ನಾವು ತೊಗೊಂಡಿರೋದ್ರಿಂದ ಅದರಲ್ಲಿರುವಂಥ ಔಷಧಿ ಗುಣಗಳನ್ನ ಬಿಡಲಿ ಅಂತ ಹೇಳಿ ಈ ರೀತಿ ಪೇಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾವು ತೊಗೊಂಡಿರುವಂಥ ದಾಸವಾಳದ ಎಲೆ, ದಾಸವಾಳದ ಹೂವು, ಬೇವಿನ ಎಲೆ ಹಾಗೆ ಕರಿಬೇವಿನ ಎಲೆನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಈಸಿಯಾಗಿ ಅದರಲ್ಲಿರುವಂಥ ಔಷಧಿ ಗುಣಗಳನ್ನ ಕೂಡ ಬಿಡ್ಬೋದು ಅಂತ ಹೇಳಿ. ನಾವು ಈ ರೀತಿ ಡೈರೆಕ್ಟಾಗಿ ಹಾಕೋದ್ರಿಂದ ಅದರಲ್ಲಿರುವಂಥ ಔಷಧಿ ಗುಣಗಳು ಅತಿ ಹೆಚ್ಚಾಗಿ ಬಿಡೋದಿಲ್ಲ. ಈಗ ಲೋ ಫ್ಲೇಮಲ್ಲೇ ಕಾಯ್ತಿರುವಂಥ ಹರಳೆಣ್ಣೆ ಹಾಗೂ ಕೊಬ್ಬರೆಣ್ಣೆಗೆ ನಾವು ತೊಗೊಂಡಿರುವಂಥ ಎಲ್ಲ ರೀತಿಯ ಎಲೆ ಹಾಗೂ ಹೂವನ್ನ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಯಾವುದೇ ರೀತಿ ಪೇಸ್ಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಚಿಕ್ಕದಾಗಿ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಔಷಧಿ ಗುಣಗಳು ಬೇಗನೆ ಬಿಡುತ್ತೆ ಅಂತಲೇ ಈ ರೀತಿ ಹಾಕ್ಕೊಳ್ಬೋದು. ಹಾಗೆ ಇಲ್ಲಿ ನಾವು ಕೂಡ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥ ಮೆಂತೆ ಕಾಳು ಹಾಗೆ ಈರುಳ್ಳಿನೂ ಕೂಡ ಹಾಕಿ ನೀಟಾಗಿ ಲೋ ಫ್ಲೇಮಲ್ಲೇ ಕಾಯಿಸೋದ್ರಿಂದ ತುಂಬಾ ಒಳ್ಳೆಯದು. ನೀಟಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ನಾವು ಮನೆಯಲ್ಲೇ ತಯಾರಿಸುವಂಥ ಎಣ್ಣೆಗೆ ದಾಸವಾಳದ ಹೂವನ್ನು ನಾವು ಉಪಯೋಗಿಸೋದ್ರಿಂದ ದಾಸವಾಳದ ಹೂವಲ್ಲಿ ಅತಿ ಹೆಚ್ಚಾಗಿ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಇರೋದ್ರಿಂದ ನಮ್ಮ ಕೂದಲು ಬೆಳವಣಿಗೆಗೆ ಸಹಕಾರ ಮಾಡೋದಲ್ಲದೆ ಕೂದಲ ದೃಢತೆಗೂ ಕೂಡ ತುಂಬಾ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಕರಿಬೇವನ್ನು ನಾವು ಯಾಕೆ ಬಳಸಬೇಕು ಅಂತ ಹೇಳಿ, ಕರಿಬೇವಿನ ಎಲೆಗಳಲ್ಲಿ ಅತಿ ಹೆಚ್ಚು ಉತ್ಕರ್ಷಣ ನಿರೋಧಕಗಳು ಹಾಗೆ ಪ್ರೋಟೀನ್ಗಳು ತುಂಬಾ ಹೆಚ್ಚಾಗಿರ್ತದೆ. ಹಾಗೆ ಸ್ವತಂತ್ರ ರಾಡಿಕಲ್ಗಳನ್ನು ತಟಸ್ಥಗೊಳಿಸೋದಲ್ಲದೆ ಕೂದಲನ್ನು ಆರೋಗ್ಯಕರವಾಗಿರಿಸ್ತದೆ. ನೆತ್ತಿಯ ತುರಿಕೆಯನ್ನು ಕೂಡ ತುಂಬಾ ಈಸಿಯಾಗಿ ನಿವಾರಿಸ್ಬೋದು. ಹಾಗೆ ನಮ್ಮ ಕೂದಲನ್ನು ಅತಿ ಹೆಚ್ಚು ಬಿಗಿಗೊಳಿಸೋದಲ್ಲದೆ ಕೂದಲು ಉದುರುವಿಕೆಗಾಗಿರ್ಬೋದು, ಕೂದಲಿನ ಹೊಳಪುವಿಕೆಗೆ ಅಥವಾ ಕರಿಬೇವಿನ ಎಲೆಗಳು ಹಲವಾರು ಪ್ರಯೋಜನಗಳನ್ನು ಹೊಂದಿದೆ. ಕರಿಬೇವಿನಲ್ಲಿ ಅತಿ ಹೆಚ್ಚು ವಿಟಮಿನ್ ಬಿ ಇರೋದ್ರಿಂದ ಕೂದಲು ಕೂಡ ತುಂಬಾ ಬುಡದಿಂದಲೇ ಬಲವಾಗಿರ್ತವೆ ಅಂತಲೇ ಹೇಳ್ಬೋದು. ಹಾಗೆ ಮೆಂತೆಕಾಳನ್ನ ನಾವು ಬಳಸೋದ್ರಿಂದ ನಮ್ಮ ದೇಹದಲ್ಲಿನ ಉಷ್ಣಾಂಶತೆಯನ್ನು ಕೂಡ ನಾವು ಕಡಿಮೆ ಮಾಡ್ಕೊಳ್ಬೋದು. ನಾವು ಬೇವಿನ ಎಲೆಗಳನ್ನ ಯಾಕೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಬೇವು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಕಹಿ ಆದರೂ ಕೂಡ. ಹಾಗೆ ಭಾರತದಲ್ಲಿ ಇದ್ರ ಬಗ್ಗೆ ಔಷಧಿ ಗುಣಗಳನ್ನ ತಿಳಿದವರು ಅದನ್ನು ಅದ್ಭುತ ಮರ ಅಂತ ಕೂಡ ಕರೀತಾರೆ. ಹಾಗೆ ಬೇವಿನ ಸೊಪ್ಪು ಬ್ಯಾಕ್ಟೀರಿಯಾ ವಿರೋಧಿ ಆಗಿರೋದ್ರಿಂದ ಇದನ್ನು ಎಣ್ಣೆ ರೂಪದಲ್ಲಿ ನಾವು ತಲೆಗೆ ಹಚ್ಕೊಳ್ಳೋದ್ರಿಂದ ನಮ್ಮ ತಲೆಯಲ್ಲಿನ ರಕ್ತದ ಒತ್ತಡ ಆಗಿರ್ಬೋದು, ಕೂದಲು ಉದುರುವಿಕೆಯನ್ನು ತಡೆಗಟ್ಟೋದಾಗಿರ್ಬೋದು, ಅಥವಾ ಇದರಲ್ಲಿ ವಿಟಮಿನ್ ಇ ಇರೋದ್ರಿಂದ ತುಂಬಾ ಸಹಾಯಕಾರಿಯಾಗಿದೆ. ಹಾಗೆ ನಾವು ರೆಡಿ ಮಾಡ್ಕೊಂಡಿರುವಂಥ ಎಣ್ಣೆ ಫೈನಲ್ ಆಗಿ ರೆಡಿ ಆಗಿದೆ. ಲೋ ಫ್ಲೇಮ್ನಲ್ಲೇ ಕೂಡ ಕಾಯಿಸ್ಕೊಳ್ಬೇಕಾಗುತ್ತೆ. ಹಾಗೆ ಈ ರೀತಿಯಾಗಿ ನಾವು ಹಾಕ್ಕೊಂಡಿರುವಂಥ ಹೂವಾಗಿರ್ಬೋದು, ಎಲೆಗಳಾಗಿರ್ಬೋದು ಈ ರೀತಿಯಾಗಿ ಬ್ಲ್ಯಾಕ್ ಆಗಿ ಎಲ್ಲ ಔಷಧಿ ಗುಣಗಳನ್ನ ಬಿಟ್ಟಿರಬೇಕು. ಹಾಗೆ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಬಿಟ್ಟು ಒಂದು ಪಾತ್ರೆಗೆ ಎಣ್ಣೆನ ಶೋಧಿಸ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಒಂದು ಜರಡಿನಲ್ಲಿ ಹತ್ತಿಯನ್ನು ಹಾಕೊಳ್ಳೋದ್ರಿಂದ ಎಣ್ಣೆ ನೀಟಾಗಿ ಶೋಧಿಸ್ಕೊಳ್ಬೋದು ನಾವು. ಹಾಗೆ ಹತ್ತಿಯನ್ನು ಕೂಡ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ತಣ್ಣಗಾಗಿರುವಂಥ ಎಣ್ಣೆ ಮಿಶ್ರಣನ ಈ ರೀತಿ ಹತ್ತಿ ಮೇಲೆ ನಾವು ಹಾಕೋದ್ರಿಂದ ಸ್ವಲ್ಪ ಗಲೀಜು ಕೂಡ ನಮಗೆ ಎಣ್ಣೆಯಲ್ಲಿ ಸಿಗೋದಿಲ್ಲ. ಹಾಗೆ ಈ ರೀತಿ ಕಾಯಿಸಿ ಇಟ್ಕೊಂಡಿರುವಂಥ ಎಣ್ಣೆನ ನಾವು ಎಷ್ಟು ದಿನ ಕೂಡ ಇಟ್ಟು ಯೂಸ್ ಮಾಡ್ಬೋದು. ಯಾಕಂದರೆ ಇದನ್ನು ನೀಟಾಗಿ ನಾವು ಲೋ ಫ್ಲೇಮ್ನಲ್ಲಿ 1 hour ಕಾಯಿಸಿರೋದ್ರಿಂದ ಎಷ್ಟೇ ದಿನ ಇಟ್ಟರೂ ಕೆಡೋದಿಲ್ಲ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಎಲ್ಲ ಎಣ್ಣೆನೂ ಕೂಡ ನೀಟಾಗಿ ತೆಗೆದು ಶೋಧಿಸ್ಕೊಳ್ಬೇಕಾಗುತ್ತೆ. ಮಕ್ಕಳಲ್ಲಿ ಏರ್ ಗ್ರೋತ್ ಆಗದೇ ಇರ್ಬೋದು ಅಥವಾ ನಮಗೆ ಏರ್ ಫಾಲ್ ಆಗ್ತಾ ಇರ್ಬೋದು, ಈ ಎಣ್ಣೆನ ನಾವು ಸತತ ಯಾವುದೇ ಒಂದು ಓಮ್ ರೆಮಿಡಿನ ಯೂಸ್ ಮಾಡಿ ನಮಗೆ ರಿಸಲ್ಟ್ ಸಿಗಬೇಕು ಅಂತ ಹೇಳಿದ್ರೆ ಒಂದು ಸತತವಾಗಿ 3 ತಿಂಗಳಾದರೂ ಕೂಡ ನಾವು ಯೂಸ್ ಮಾಡಬೇಕಾಗುತ್ತೆ. ಹಾಗೆ ನಾವು ಕೂಡ ಅಷ್ಟೇ ಇದನ್ನು 3 ತಿಂಗಳಾದರೂ ಯೂಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು.
ಹಾಗೆ ಇದನ್ನು ನೋಡ್ತಾ ಇರ್ಬೋದು ಯಾವ ಕಲರ್ಗೆ ಬಂದಿದೆ ಎಣ್ಣೆ ಅಂತೇಳಿ. ನಾನಿಲ್ಲಿ ಹರಳೆಣ್ಣೆ ಹಾಗೆ ಕೊಬ್ಬರಿ ಎಣ್ಣೆನ ಕೂಡ ಯೂಸ್ ಮಾಡಿದ್ದೆ. ಯಾವುದೇ ರೀತಿ ಗಟ್ಟಿಯಾಗಿ ತಿಕ್ನೆಸ್ ಇಲ್ಲ. ಸಾಮಾನ್ಯವಾಗಿ ಕೊಬ್ಬರಿ ಎಣ್ಣೆ ಯಾವ ತಿಕ್ನೆಸ್ನಲ್ಲಿ ಇದೆ ಅದೇ ರೀತಿಯಾಗಿ ಇದೆ. ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹೆಡ್ ಮಸಾಜ್ ಮಾಡಿಕೊಂಡ್ರೆ ತಲೆನೋವಂತೂ ಈಸಿಯಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ತುಂಬಾ ಚೆನ್ನಾಗಿತ್ತು ಸ್ಮೆಲ್ ಕೂಡ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡೋ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.